ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವು ಪ್ರಯಾಗ್ರಾಜಿಗೆ ಹೊಂಟಿದ್ವಿ. ಇದು ಆ್ಯಕ್ಚುಲಿ ಫೆಬ್ 6th ವಿಡಿಯೋ. ಸೊ 6th ಹುಬ್ಳಿಯಿಂದ ಸ್ಪೆಷಲ್ ಟ್ರೈನ್ ಪ್ರಯಾಗ್ರಾಜಿಗೆ ಬಿಟ್ಟಿದ್ರು. ನಾವು 20-25 ಡೇಸ್ ಪ್ರಯರ್ನ ಇದನ್ನು ಬುಕ್ ಮಾಡಿದ್ವಿ ಟಿಕೆಟ್ಸ್ ಎಲ್ಲ. ಸೊ ನಮ್ಮ ಪ್ರಯಾಗ್ರಾಜ್ ಜರ್ನಿ ಹೆಂಗಿತ್ತು ಆ್ಯಂಡ್ ಅಲ್ಲಿ ಕ್ರೌಡ್, ಅಲ್ಲಿ ಸಿಚುವೇಶನ್ ಎಲ್ಲ ಏನಿತ್ತು ಅಂತ ಕಂಪ್ಲೀಟ್ ಈ ವಿಡಿಯೋನಾಗ ನಾನು ನಿಮ್ಮ ಜೊತೆ ಶೇರ್ ಮಾಡೀನಿ. ಸೊ ನಾವು ಹೋಗೋದ್ರಾಗ ಆ್ಯಸ್ ಆಲ್ವೇಸ್ ನಾವು ಯಾವಾಗಲೂ ಲೇಟಾಗಿ ಟ್ರೈನ್ ಬಂದು ನಿಂತು ಬಿಟ್ಟಿತ್ತು. ಎಷ್ಟು ಅರ್ಲಿ ಅಂದ್ರೂ ಅದು ಲೇಟ್ ಆಗೇ ಬಿಡ್ತು. ಸೊ ನಮ್ಮನ್ನು ಬಿಡ್ಲಿಕ್ಕೆ ನಂದು ಫ್ರೆಂಡ್ಸಿಂದ ಫ್ಯಾಮ್ಲಿ ಎಲ್ಲ ಬಂದಿದ್ರು ನಮ್ಮನ್ನು ಇಲ್ಲಿಂದ ಕಳಿಸ್ಕೊಡ್ಲಿಕ್ಕೆ. ಟ್ರೈನ ಬಂದು ನಿಂತು ಸ್ವಲ್ಪ ಹೊತ್ತು ನಿಂತಿತ್ತು. ಆ್ಯಕ್ಚುಲಿ ಟೈಮ್ ಆಗಿದ್ರು. ಸೊ ನಂದು ಫ್ರೆಂಡಿನ ಫ್ಯಾಮ್ಲಿ ಇವರೆಲ್ಲರೂ ಇನ್ನೂ ಇಬ್ಬರು ಬರೋದಿತ್ತು. ವೇಟ್ ಮಾಡಿದ್ವಿ ಆ್ಯಂಡ್ ಬಂದ ತಕ್ಷಣ ಟ್ರೈನ್ ಮೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಆ್ಯಂಡ್ ನಾವು ಟೋಟಲ್ 9 ಮೆಂಬರ್ಸ್ ಹೋಗಿದ್ವಿ. ಒಂದಿಬ್ಬರು ಧಾರವಾಡಲಿಂದ ಹತ್ತಿದ್ರು ಆ್ಯಂಡ್ ಬೆಳಗಾಂನಿಂದನೂ ಹತ್ತಿದ್ರು. ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಎಂಡ್ವರೆಗೂ ನೋಡ್ರಿ. ಸೊ ನಿಮ್ಗೆ ಒಂದು ಐಡಿಯಾ ಬರ್ತದೆ ಪ್ರಯಾಗ್ರಾಜಿಂದೆಲ್ಲನೂ. ಸತಿ ಈಕಿನ ನೋಡ್ರಿ. ಊಟ ಎಲ್ಲ ಮಾಡಿಕೊಂಡು ಟ್ರೈನಾಗ ಮಲ್ಕೊಂಡು ಬಿಟ್ವಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಆತು ಮಹಾರಾಷ್ಟ್ರ ರೀಚ್ ಆಗಿದ್ವಿ ಆಲ್ರೆಡಿ ನಾವು. ಈ ಟ್ರೈನ್ನಾಗ ನಾವು ಏನಿಲ್ಲ ಅಂದರೂ ಒಂದು 3 ಸ್ಟೇಟ್ಸ್ ಹೋಗ್ತೇವೆ: ಕರ್ನಾಟಕ, ಮಹಾರಾಷ್ಟ್ರ, MP ಆ್ಯಂಡ್ ದೆನ್ UP. ಸೊ ಗೊತ್ತಲ್ಲ, ಟ್ರೈನ್ನಾಗ ಟೈಮ್ ಪಾಸ್ ಆಗವಲ್ದಿತ್ತು. ಹಿಂಗಾಗಿ ಲೂಡೋ ಆ್ಯಂಡ್ ಪುಣೆದಾಗ ನಮ್ದು ಬ್ರೇಕ್ಫಾಸ್ಟ್ ಆರ್ಡರ್ ನನ್ನ ಫ್ರೆಂಡ್ ಒಬ್ಬ ಬ್ರೇಕ್ಫಾಸ್ಟ್ ತೊಗೊಂಡು ಬಂದ. ಸೊ ಹಂಗೆ ಟ್ರೈನ್ನಾಗ ಆ್ಯಕ್ಚುಲಿ AC ಟ್ರೈ ಮಾಡಿದ್ವಿ ಬುಕ್ ಮಾಡ್ಲಿಕ್ಕೆ. ನಮ್ಗೆ ಸೀಟ್ ಸಿಗ್ಲಾರ್ದಕ್ಕೆ ಸ್ಲೀಪರ್ ಸಿಕ್ಕಿದ್ರಾಗ ಹೋದ್ರಾತ. ಅಷ್ಟು ಸಿಗವಲ್ ಜನಕ್ಕಂತ ಹೋದ್ವಿ. ಖರೆ ಹೇಳ್ಬೇಕಂದ್ರೆ ನಾವು ಎಲ್ಲ ಹೆದ್ರಿದ್ವಿ, ಭಾಳ ರಶ್ ಇರ್ತದೆ ಅದು ಇದು ಅಂತೆಲ್ಲ. ರಿಯಾಲಿಟಿ ಏನಂತಂದ್ರೆ ಒಂದು MP ತನೂ ಟ್ರೈನ್ ರಿಸರ್ವೇಷನ್ ಇದ್ದವ್ರು ಅಷ್ಟೇ ಟ್ರಾವೆಲ್ ಮಾಡ್ಲಿಕ್ಕತ್ತಿದ್ವಿ. ಯಾವಾಗ ನಾವು UP ಎಂಟ್ರ್ ಆದ್ವಿ ಅವಾಗಿಂದ ಸ್ಟಾರ್ಟ್ ಆಯ್ತು ನೋಡ್ರಿ ರಿಯಾಲಿಟಿ. ಅವಾಗ ಹಿಟ್ಟಾತು. ಇಷ್ಟು ಜನ ಬಂದ್ರಲ್ಲ, ಅದರ ಫುಲ್ ಜನ. ಆ್ಯಂಡ್ ನಿಯರ್ ಇದ್ದಂಗೆಲ್ಲ ಜನ ಲೈಕ್ ಭಜನ್ ಸ್ಟಾರ್ಟ್ ಮಾಡಿದ್ರು, ಮಹದೇವನ್ ನೆನೆಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ನಮ್ದು ಕೋಚ್ನಾಗ. ಸೊ ಯಾ ಯಾವ ಊರಿದೆ? ಹಂಗೂ ಹಿಂಗೂ ಕಳೆದು ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ಆಯ್ತು. ಇನ್ನೂ MP ಇದ್ವಿ. ನೆಕ್ಸ್ಟ್ ಡೇ ಮಾರ್ನಿಂಗು ಟ್ರೈನು ಇನ್ನೂ ಖಾಲಿನೇ ಇತ್ತು, ಅಂದ್ರೆ ರಿಸರ್ವೇಷನ್ ಇದ್ದವ್ರು ಅಷ್ಟೇ. ಸೊ ಕೆಳಗೆ ಇಳ್ಕೊಂಡು ಸ್ವಲ್ಪ ಬ್ರಷ್ ಗಿಶ್ ಎಲ್ಲ ಮುಗಿಸ್ಕೊಂಡು, ಇಷ್ಟು ಕೋಲ್ಡ್ ಇತ್ತಲ್ಲ MP ಮಹಾರಾಷ್ಟ್ರ ತನಕ ಏನು ನಮ್ಗೆ ಅಷ್ಟು ಚಳಿ ಅನಿಸಿಲ್ಲ. MP ಹಿಡಿದು ಫುಲ್ ಥಂಡ. ಆ್ಯಂಡ್ ಇದು ನೋಡ್ರಿ ಸ್ಟಾರ್ಟ್ ಆಗಿ ಬೇರೆ ಕೋಚಸ್ನಾಗೆಲ್ಲ ಫುಲ್ ಮಂದಿ ಹತ್ಲಿಕ್ಕೆ. UP ಬಂದಂಗೆ MP ಹೋಗಿ UP ಬಂದಂಗೆಲ್ಲ ಫುಲ್ ರಶ್. ಇದೇನೋ ಚಾಟ್ಸ್ ಬಂದಿತ್ತು. ನಾವು ತೊಗೊಂಡಿಲ್ಲ, ನಮ್ಮ ಬಾಜಿಕಿನವ್ರು ತೊಗೊಂಡ್ರೆ ಅದು ನಮಗೆ ಸೇರಲಿಲ್ಲ. ಸೊ ಹಂಗೆ ಒಂದು ಕ್ಯಾಪ್ಚರ್ ಮಾಡಿದೆ. ಬರೀ ಇವ ಸಿಗ್ತಾವಿಲ್ಲಿ ಚನಾ ಚಾಟ್, ಬರೀ ಅದ ಬಿಟ್ರೆ ಇಲ್ಲಿ ಏನು ಫುಡ್ಡೋ ಏನೋ ಒಂದು ಚೂರು ನಮಗೆ ಇಷ್ಟ ಆಗಿಲ್ಲ. ಆ್ಯಂಡ್ ನಾವು ಹೊರಗ್ಲಿಂತ ಲಂಚ್ ಆರ್ಡ್ರ್ ಮಾಡಿದ್ವಿ ಮಧ್ಯಾಹ್ನಕ್ಕೆ. ನಮ್ದು ಟ್ರೈನ್ ಭಾಳ ಡಿಲೇ ಆಗಿತ್ತು. ಲೈಕ್ 10:30-11 ರೀಚ್ ಆಗೋದು. ನಮ್ಮ ಟ್ರೈನ್ ಅರೌಂಡ್ 3 o'clock ಈ ಥರ ರೀಚ್ ಆತ. ಫುಲ್ ಒಂದು 3-4 hours ಡಿಲೇನ ಆಗಿ ಹೋಗ್ಯವು. ನಾವು ಟ್ರೈನ್ನಾಗ ಹೊರಗೆ ಊಟ ಆರ್ಡ್ರ್ ಮಾಡಿದ್ವಿ. ತಿಂದ ತಕ್ಷಣ ಒಂದು ಸ್ವಲ್ಪ ಹೊತ್ತಿಗೆ ಬಿಡ್ತು ಪ್ರಯಾಗ್ರಾಜ್. ಸೊ ಗೂಸ್ ಬಂಪ್ಸ್ ಮೂಮೆಂಟ್ ಯಾವತ್ತೂ ನಮ್ಮ ಲೈಫ್ನಾಗ ಮರೆಯೋಕ್ಕಾಗಂಗಿಲ್ಲ. ಫುಲ್ ಲೈಫ್ ಲಾಂಗ್ ಚೆರಿಷ್ ಮಾಡ್ತೇವೆ ನಾವು. ಪ್ರಯಾಗ್ರಾಜಿನ ಬೇಸಿಕಲಿ ಒಂದು 2 ಸ್ಟೇಷನ್ಸ್ ಬರ್ತಾವೆ. ನಾವು ಮೇನ್ ಪ್ರಯಾಗ್ರಾಜ್ ಜಂಕ್ಷನ್ಗೆ ಇಳ್ಕೊಂಡ್ವಿ. ಇನ್ನೊಂದು ಪ್ರಯಾಗ್ರಾಜ್ ಸ್ಟೇಷನ್ ಬರ್ತದೆ, ಅದು ಅಲ್ಲಿಂದ ಅರೇಲ್ ಘಾಟ್ ನಿಯರ್ ಆಗ್ತದೆ. ಸೊ ಮೇನ್ ಅರೇಲ್ ಘಾಟ್ನಾಗ ತ್ರಿವೇಣಿ ಸಂಗಮ್ ಇರೋದು. ನಾವು ಆ್ಯಕ್ಚುಲಿ ಅಲ್ಲಿ ಇಳಿದ್ವಿ, ಬಟ್ ಏನಂದ್ರೆ ಅಲ್ಲೆಲ್ಲ ಪೊಲೀಸ್ಗದು ಕೇಳಿದ್ದು ಏನಂದ್ರೆ ಅಲ್ಲಿಂದ ಫೆಸಿಲಿಟಿ ಆಟೋಕಾತ ಅಥವಾ ಇದು ಇಲ್ಲ, ಸ್ವಲ್ಪ ಭಾಳ ನಡಿಬೇಕು ಆ್ಯಂಡ್ ರೂಮ್ ಪ್ರೀ ಬುಕ್ಕಿಂಗ್ ಇರಬೇಕಂತೆಲ್ಲ ಹೇಳಿದಕ್ಕೆ ನಾವು ವಾಪಸ್ ಟ್ರೈನ್ ಹತ್ತಿ ಜಂಕ್ಷನಿಗೆ ಇಳ್ಕೊಂಡ್ವಿ.
ಜಂಕ್ಷನ್ಗೆ ಇಳ್ಕೊಂಡು ಬರೀ ನಡೆಯೋದು ಕಾಲು ಗಟ್ಟಿದ್ದವರ ಹೋಗ್ಬೇಕಿಲ್ಲಿ. ಬ್ಯಾಗ್ ಹೊತ್ಕೊಂಡು ನಡ್ಕೋತ ಹೋಗೋದು ಇದೆಲ್ಲ ಇದು ಪಾಸಿಬಲ್ ಇಲ್ಲ. ಸೊ ನಾವಿಲ್ಲಿ ಎಷ್ಟೊತ್ತನ ನಿಂತೆಲ್ಲ ಆಟೋಗಳಿಗೆಲ್ಲ ಕರೀಲಿಕ್ಕೆ ಟ್ರೈ ಮಾಡಿದ್ವಿ. ಇಂಥ ಕ್ರಬ್ನಾಗ ಹಾಯ್, ನಾವು ಪ್ರಯಾಗ್ರಾಜಿಗೆ ಜಸ್ಟ್ ರೀಚ್ ಆದ್ವಿ. ಸೊ ಅಕ್ಷತಾ, ಏನು ನಿಮ್ಗೆ ಹೆಂಗೆ ಅನ್ಸ್ಲಿತ್ತು ಎಕ್ಸ್ಪೀರಿಯನ್ಸ್? ಚೆನ್ನಾಗಿದೆ. ಹಾಂ, ಬನ್ನಿ ನೀವು ಎಲ್ಲರೂ ಬನ್ನಿ. ಅಷ್ಟೇನು ರಶ್ ಇಲ್ಲ, ಏನಿಲ್ಲ, ಎಲ್ಲ ಸುಳ್ಳ ಇನ್ಸ್ಟಾ ರೀಲ್ಸ್ ಅದು ನೋಡಿ ಹೆದರ್ಕೋಬೇಡಿ. ನೀವು ಬರ್ರಿ, ನಿಮ್ದು ಒಂದೆರಡು ಡುಕ್ಕಿ ಹೊಡೆದು ನೀವು ಪಾಪ ಕಳ್ಕೋರಿ. ನೀವು ಬರ್ರಿ, ಮತ್ತು ನೆಕ್ಸ್ಟ್ ಎಲ್ಲ ನಮ್ಮ ಲೋಹಿತರು ನಿಮ್ಮ ಜೊತೆ ಶೇರ್ ಮಾಡ್ತಾರೆ. ಓಕೆ, ಬಾಯ್. ಇವರೇ ಟ್ರೈನ್ಸ್ ರೈಲ್ವೆ ಸ್ಟೇಷನ್ಗೆ ಹೋದ ತಕ್ಷಣ ಅಲ್ಲಿ ಜನ ಅಷ್ಟಿರಲಿಲ್ಲ. ಸೊ ಅವಾಗ ನಮ್ದು ಹೈಪ್ ಇಷ್ಟಿತ್ತು. ಬಟ್ ಮುಂದೆ ಹೋಗ್ತಾ ರಿಯಾಲಿಟಿ ಹಿಟ್ ಆಯ್ತು ಆ್ಯಕ್ಚುಲಿ. ಫೈನಲಿ ಹಂಗೂ ಹಿಂಗೂ ಮಾಡಿ ಇನ್ನೂ ಸ್ವಲ್ಪ ಮುಂದೆ ಹೋಗಿ ನಾವು ಟುಕ್ ಹಿಡ್ಕೊಂಡು ನಮ್ಮ ರೂಮ್ ಕಡೆ ಹೋದ್ವಿ. ಇಲ್ಲಿ ಬರೀ ಟುಕ್ ಇರ್ತಾವೆ. ಸೊ ಟುಕ್ ಅಂದ್ರೆ ಬಾಯಿಗೆ ಬಂದು ರೇಟ್ ಕೇಳ್ತಾರೆ ಅವ್ರಂತ. ಈಗ ದುಡ್ಕೊಳ್ಳೋದು ಟೈಮ್ ಅವರು ತಪ್ಪಲ್ಲ, ಏನೂ ಮಾಡ್ಲಿಕ್ಕೆ ಬರೋಂಗಿಲ್ಲ. ನಮಗೂ ಅದರ್ ಆಪ್ಷನ್ ಅಂತ ಇಲ್ಲೇ ಇಲ್ಲ. ಸೊ ನಾವಿಲ್ಲೇ ನಿಯರ್ ಬೈ ಜಂಕ್ಷನ್ ರೂಮ್ ಮಾಡಿದ್ವಿ. ರೂಮ್ ಅಂತ ಪ್ರೀ ಬುಕ್ಕಿಂಗ್ ಆಗಿದ್ದಿಲ್ಲ ನಮ್ದು, ಬಿಕಾಸ್ ನಾವು ಎಲ್ಲಿ ಸ್ಟೇ ಇರ್ತೇವೆ. ನಾವು ಆ್ಯಕ್ಚುಲಿ ನಿಯರ್ ಬೈ ಸಂಗಮ್ ಕಾಂಟ್ಯಾಕ್ಟ್ ಮಾಡ್ಕೊಂಡಿದ್ವಿ. ಬಟ್ ನಮ್ಗೆ ಅಲ್ಲಿ ಹೋಗ್ಲಿಕ್ಕೆ ಆಗಂಗಿಲ್ಲ, ಟೈಮ್ ಶಾರ್ಟ್ ಇರೋದ್ರಿಂದ ಅಂದ್ಕೊಂಡು ನಾವು ಇಲ್ಲೇ ಮಾಡಿಬಿಟ್ವಿ ಅಲ್ಲಿ ಕ್ಯಾನ್ಸಲ್ ಮಾಡಿ. ಬಿಕಾಸ್ ನಾವು ಬ್ಯಾಗ್ ಎಲ್ಲ ಹೊತ್ಕೊಂಡು ಅಡ್ಡಾಡ್ಲಿಕ್ಕೆ ರೈಲ್ ಘಾಟ್ ಕಡೆ ಹೋಗ್ಲಿಕ್ಕೆ ವಿ ವೇರ್ ನಾಟ್ ರೆಡಿ ಎಟ್ ಆಲ್. ಸೊ ಮತ್ತು ಫ್ರೆಶನ್ ಅಪ್ ಆಗಿ ತ್ರಿವೇಣಿ ಸಂಗಮ್ ಕಡೆ ಹೋದ್ವಿ. ಇಲ್ಲಿ ಭಾಳ ಜನ ಮಿಸ್ಗೈಡ್ ಮಾಡ್ತಾರೆ. ಇಲ್ಲ ಇಲ್ಲಿ ಸಂಗಮ್ದಾಗ ಸ್ನಾನ ಮಾಡ್ಲಿಕ್ಕೆ ಅಲಾವಿಲ್ಲ, ಸಾಯಂಕಾಲ ಆಗೋಣ ಕ್ಲೋಸ್ ಆಗ್ತದೆ, ಬೆಳಿಗ್ಗೆ ಅರ್ಲಿ ಮಾರ್ನಿಂಗ ಹೋಗ್ಬೇಕು ನೀವು, ಆಮೇಲೆ ಇಟ್ ಆ್ಯಸ್ ಪರ್ಟಿಕ್ಯುಲರ್ ಟೈಮಿಂಗ್ಸ್ ಅಂತೆಲ್ಲನೂ ಹೇಳ್ತಾರೆ. ಆ್ಯಕ್ಚುಲಿ ನಮಗೂ ಹಂಗೆ ಮಿಸ್ಗೈಡ್ ಮಾಡಿದ್ರು. ಆ್ಯಂಡ್ ನಾವು ಡಿಸೈಡ್ನು ಬೆಳಿಗ್ಗೆ ಹೋಗೋಣ 5 ಗಂಟೆಗೆ ಅಂತಲೂ ಮಾಡಿದ್ವಿ. ಬಟ್ ಅಲ್ಲಿರೋ ಚಳಿಗೆ ನಮ್ಗೆ ಅಲ್ಲಿ ಈವ್ನಿಂಗನ ತಡ್ಕೊಳ್ಳೋದು ಆಗುವಲ್ತಿತ್ತು. ಇನ್ನು ಅರ್ಲಿ ಮಾರ್ನಿಂಗ್ ಎದ್ದು ಹೋಗೋದು ವಾಸ್ ಹೈಲಿ ಇಂಪಾಸಿಬಲ್. ಸೊ ನಾವು ಓಕೆ ನೋಡೋಣ, ಅಲ್ಲಿ ತನಕ ಹೋಗಿ ಸ್ನಾನ ಅಲೌ ಮಾಡಿಲ್ಲ ಅಂದ್ರೂ ನೆಕ್ಸ್ಟ್ ಡೇ ಹೋದ್ರಾತು, ಇಲ್ಲಾಂದ್ರೆ ಅಲ್ಲೇ ಇದ್ರಾತ ಮಾರ್ನಿಂಗ್ ತನಕ ಅಂತ ಡಿಸೈಡ್ ಮಾಡಿ ನಾವು ಒಂದು ಸ್ಟೆಪ್ ಮುಂದೆ ತೊಗೊಂಡು ಹೋಗೇ ಬಿಟ್ವಿ. ಅದೂ ನಂಬಲಿಲ್ಲ ನಾವಲ್ಲೇ. ಮುಂದೆ ಹೋಗ್ತಾ ಗೊತ್ತಾತ ಆ್ಯಕ್ಚುಲಿ ಅಲ್ಲಿ 24/7 ಸ್ನಾನ ಮಾಡ್ಲಿಕ್ಕೆ ಅಲಾವ್ ಅದ. ಬಟ್ ಏನಂದ್ರೆ ಆಫ್ಟರ್ 12 o'clock ನೈಟ್ ಆದಮೇಲೆ 4 o'clock 5 ತನೂ ಮಾಡೋ ಹಾಗಿಲ್ಲ. ಬಿಕಾಸ್ ಆ ಟೈಮ್ ಪೀರಿಯಡ್ ಚಲೋ ಇಲ್ಲ ಅಂತ ಹೇಳಿದ್ರೆ. ನಮ್ದೇನು ಟೈಮ್ ಅಷ್ಟೂ ಲೇಟ್ ಆಗಿದ್ದಿಲ್ಲ. ನಾವು ಆಲ್ರೆಡಿ ಒಂದು 8:30ಗೆಲ್ಲ ತ್ರಿವೇಣಿ ಸಂಗಮ್ ಕಡೆ ಇದ್ವಿ ಅನ್ಕೋತೀನಿ. ಸೊ ಅಲ್ಲಿ ಹೋಗೋಕ್ಕಿಂತ ಮುಂಚೆ ನಾವು ಇಲ್ಲೇ ಹೊರಗೆ ಏನರ ತಿನ್ನೋಣ ಅಂಥೇಳಿ ತಿಂದ್ವಿ. ಏನೂ ತಿನ್ಲಿಕ್ಕೆ ಸರಿಗಿಲ್ಲ. ಚೌಮೀನ್ ಅದಿದೇನೋ ಒಂದು ರೋಲ್ ಏನೋ ಒಂದು ತಿನ್ಕೊಂಡು ಸ್ಯಾಂಡ್ವಿಚ್ ತಿನ್ಕೊಂಡು ಬದುಕೊಂಡು ಹೋದ್ವಿ. ಬಂದ್ವಿ ನೋಡ್ರಿ ಎಂಟ್ರೆನ್ಸ್. ಇದು ಒಂದು ಪ್ರಯಾಗ್ರಾಜ್ ಮಹಾಕುಂಭ 2025 ನೋಡಿದ್ರೂ ಗೂಸ್ ಬಂಪ್ಸ್. ಸೊ ನಾವು ಈ ಥರ ರಿಕ್ಷಾ ಹತ್ಕೊಂಡು ಮುಂದೆ ಹೋದ್ವಿ, ನಡಿಲಿಕ್ಕಾಲಾರ್ದ. ಸೊ ಇವ ಸಲ್ಮಾನ್ ಖಾನ್ ಇವನ ಜೊತೆ ಮಾತಾಡ್ಕೋತನ ಹೋದ್ವಿ ನಾವು. ಇಷ್ಟಂದ್ರೆ ಇಷ್ಟು ಗದ್ದಲದ ಇಲ್ಲೇ. ಇದು ವೀಕೆಂಡ್ ಆಗಿದ್ರಿಂದ ಎವ್ರಿ ಸಂಡೇ ಇನ್ನೂ ರಶ್ ಇರ್ತದಂತಿಲ್ಲೇ. दादा वो देखो सलमान खान, उधर देखो, उधर 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 ಓಲಾ ಏನೋ ಓಲಾ ಗ್ರೀನ್ ವೆಹಿಕಲ್ ಅದ ಈಗ ಕಾಣಿಸ್ಲೈತವಲ್ಲ ಆನ್ಲೈನ್ ಬುಕಿಂಗ್. ಇಲ್ಲಿ ಇನ್ನೊಂದೇನಂತಂದ್ರೆ ನೀವು ಎಷ್ಟು ಇಲ್ಲಿ ಬಗ್ಗೆ ತಿಳ್ಕೊಂಡು ಬರ್ರಿ, ಹೋದವ್ರ ಕಡೆ ಕೇಳ್ಕೊಂಬರ್ರಿ. ಮತ್ತು ಅಲ್ಲಿ ಹೋಗಿಂದ ಎಟ್ ದ ಎಂಡಿಗೆ ಪ್ಯಾಪ್ಯಾನ ಆಗೋದು ಏನೂ ಗೊತ್ತಿಲ್ಲ ಆರ್ದರಂಗೆ ಫೀಲಿಂಗ್ ಬರ್ತದೆ. तुम बहुत क्यूट हो सलमान खान. ओ सलमान खान तुम क्यूट हो. थैंक यू. शर्मा रहे हो क्या? ಎಷ್ಟು ಆಟೋ ಹತ್ರಿ, ಎಷ್ಟು ರಿಕ್ಷಾ ಹತ್ರಿ, ಮತ್ತು ಅಟ್ ದ ಲಾಸ್ಟ್ ಮೂಮೆಂಟಿಗೆ ನೀವು ನಡಿಲೇಬೇಕು, ಬೇರೆ ಆಪ್ಷನ್ನೇ ಇಲ್ಲ. ನಡೆದು ಎಷ್ಟು ನಡಿಬೇಕಂದ್ರೆ ಹೇಳಲಿಕ್ಕೆ ಅದು ಈಗೂ ನೆನೆಸ್ಕೊಂಡ್ರೆ ನಮ್ಗನ ಇಷ್ಟು ನಡೆದ್ವಿ ಅಂತ ಅನ್ನಿಸ್ತದೆ. ಲಗೇಜ್ ಇದ್ದಿಲ್ಲ ಅಂತ ನಡಿಬೋದು. ಭಯಂಕರ ಜನ ಇತ್ತು.
ಕ್ರೌಡ್ ಅಂತೂ ಹೇಳಲಿಕ್ಕೆ ಒಲ್ಲೆ ನಾನು. ಬಟ್ ಏನಂದ್ರೆ UPದ ಗೌರ್ಮೆಂಟಿನ ಏನು ಇಲ್ಲಿ ಫೆಸಿಲಿಟಿ ಆತ, ಇಲ್ಲಿ ಮೇಂಟೆನೆನ್ಸ್, ಇಲ್ಲಿ ಏನೆಲ್ಲ ವ್ಯವಸ್ಥೆ ಮಾಡಿದ್ರಲ್ಲ, ಹ್ಯಾಟ್ಸ್ ಆಫ್. ಇಷ್ಟು ನೀಟ್, ಇಷ್ಟು ಚಂದ ವ್ಯವಸ್ಥೆ ಇತ್ತಿಲ್ಲೆಲ್ಲ ಪ್ರತಿಯೊಂದು. ಅಂದ್ರೆ ಇಷ್ಟು ಜನಾಗ ಮೇಂಟೈನ್ ಮಾಡೋದಾಗಲಿ, ಕ್ಲೀನ್ನೆಸ್ ಮೇಂಟೈನ್ ಮಾಡೋದಾಗಲಿ, ಲೈಕ್ ನಮ್ಗನ ಶಾಕ್ ಆದ್ವಿ ನಾವು ಹೆಂಗೆ ಇವರೆಲ್ಲ ಹ್ಯಾಂಡಲ್ ಮಾಡ್ಲಿಕ್ಕತ್ತಾರಂತ. ಭಾರಿ ಇತ್ತು. ಅವ್ರಿಗೆ ಮಾತ್ರ ಹ್ಯಾಟ್ಸ್ ಆಫ್ ಅಂತ ಹೇಳ್ತೇನೆ ನಾ ಅಲ್ಲಿ ಗೌರ್ಮೆಂಟಿಗೆ. ಸೊ ನಡೆದ್ವಿ. ಆ್ಯಕ್ಚುಲಿ ಇಲ್ಲಿ ಸ್ಟಾರ್ಟಿಂಗ ನಿಮ್ಗೆ ಒಂದು ಗಂಗಾ ನದಿ, ಯಮುನಾ ನದಿ ಎಲ್ಲ ಸ್ಟಾರ್ಟ್ ಆಗ್ತದೆ. ಎಷ್ಟೋ ಜನ ಅಲ್ಲೇ ಲೈಕ್ ಸ್ನಾನ ಮಾಡೇ ಹೊಂಟಿದ್ರು. ಬಟ್ ನಮಗೆ ತ್ರಿವೇಣಿ ಸಂಗಮದಾಗ ಮಾಡೋದಿತ್ತು. ಹಿಂಗಾಗಿ ನಾವು ಭಾಳ ನಡೆದ್ವಿ. ಬಿಕಾಸ್ ತ್ರಿವೇಣಿ ಸಂಗಮದಾಗ ಮಾಡಬೇಕಲ್ಲ ಅಂತೇಳಿ ನಾವು ಭಯಂಕರ ನಡೆದೆವು. ಒಂದು 5-6-7 ಕಿಲೋಮೀಟರ ಇಲ್ಲಿಂತನ ನಡೆದೆವು. ನಾವು ಅಷ್ಟು ದೂರ ನಡೆದೇವಿ. ಆ್ಯಂಡ್ ಪ್ರತಿಯೊಂದು ಫೆಸಿಲಿಟಿ ಇತ್ತಿಲ್ಲೇ. ಆ್ಯಂಡ್ ಫೆಸಿಲಿಟಿ ಅಷ್ಟಲ್ದ ಪೊಲೀಸ್, ಮಿಲಿಟ್ರೀಸ್ ಎಲ್ಲನೂ ಇತ್ತಿಲ್ಲ. ಎಲ್ಲ ಸ್ಟಾಫ್ ಇತ್ತು. ಲೈಕ್ ಪ್ರತಿಯೊಂದೂ ಏನು ಕೇಳಿದ್ರು ಅವ್ರು ನೀಟಾಗಿ ಗೈಡ್ ಮಾಡೋರು ಅಲ್ಲಿ ಪೊಲೀಸ್ ಆತ ಎಲ್ಲ. ಸೊ ಲೈಕ್ ಲಿಟ್ರಲಿ ನಮ್ದು ಪುಣ್ಯ ಅಂತ ಹೇಳ್ಬೇಕು. ಅನ್ಪ್ಲ್ಯಾನ್ಡ್ ಟ್ರಿಪ್ ಇದು. ದೇವ್ರು ನಮ್ಮನ್ನು ಕರೆಸ್ಕೊಂಡ ಅಲ್ಲಿಗೆ ಅಂತ ಹೇಳ್ತೇವೆ. ಪುಣ್ಯ ಮಾಡೇವಿ ನಿಜವಾಗ್ಲೂ. ಇವು ಗೂಸ್ ಬಂಪ್ಸ್ ಬರ್ತಾವೆ. ಓ ಮೈ ಗಾಡ್. ಎಷ್ಟು ಫುಲ್ ಏಜ್ ಆದವ್ರು ಸತ ಇಲ್ಲಿ ಬಂದಿದ್ರು. ಲೈಕ್ ಲಿಟ್ರಲಿ ನಮ್ಗೆ ನಡಿಲಿಕ್ಕೆ ಆಗವಲ್ದಿತ್ತು. ಏಜ್ ಆದವರೆಲ್ಲ ನಡೆದ್ರೆ ಆ ಮಹಾದೇವನ ಎಲ್ಲರಿಗೂ ಶಕ್ತಿ ಕೊಟ್ಟಿದ್ದ ಅಂತ ಅನ್ನಿಸ್ತದೆ ಮೇ ಬಿ. ಸೊ ಅಲ್ಲಿ ಹೋಗಿಂದ ಒಂದು ಏನೋ ಎಲ್ಲ ಜನಕ್ಕೆ ನೋಡಿ ನಮಗೂ ಎಲ್ಲಿಲ್ಲಾರ್ದೋ ಎನರ್ಜಿ ಬಂದು ಅಷ್ಟನ್ನು ಈಗ ಅನ್ನಿಸ್ತದೆ ಅಷ್ಟೆಲ್ಲ ನಾವು ನಡ್ಕೊಂಡು ಅಡ್ಡಾಡಿದ್ವಾ ಅಂಥೇಳಿ. ಶಿವಾಯ ನಮಃ. ಭೀಡ್ ಸ್ಟ್ರೇಟ್ ಬಂದ ಬಿಟ್ವಿ. ಆ್ಯಕ್ಚುಲಿ ಅಲ್ಲಿ ಕ್ಲೈಮೇಟ್ಗೆ ಮತ್ತು ಫುಡ್ಡಿಗೆ ನನ್ನ ಹೆಲ್ತ್ ಭಾಳ ಅಪ್ಸೆಟ್ ಆಗ್ಯದ. ಸೊ ಹೀಗಾಗಿ ನಂಗೆ ಗೊತ್ತು ನಾನು ವೀಡಿಯೋ ಅಪ್ಲೋಡ್ ಮಾಡೋದು ಡಿಲೇ ಆಯ್ತು ಅಂತೇಳಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊರಿ. ಫೈನಲಿ ನಡೆದು ತ್ರಿವೇಣಿ ಸಂಗಮ್ಗೆ ನಾವು ರೀಚ್ ಆದ್ವಿ. ಆ್ಯಕ್ಚುಲಿ ಇಲ್ಲೆಲ್ಲ ಸ್ವಲ್ಪ ಫ್ರೆಂಡ್ಸ್ ನಾವು ಡಿವೈಡ್ ಆಗಿದ್ವಿ ಆ್ಯಂಡ್ ಅಲ್ಲೇ ಬಂದು ಒಂದೇ ಕಡೆ ಕುಡಿದ್ವಿ. ನೆಟ್ವರ್ಕ್ದು ಸ್ವಲ್ಪ ಪ್ರಾಬ್ಲಮ್ ಅದ. ಸೊ ಅದನ್ನ ನೋಡ್ಕೊರಿ ನೀವು. ಸೊ ಸ್ನಾನ ಮಾಡೋ ಟೈಮ್ ಅಂತ ಡಿಪ್ ಮಾಡೋದು ಲೈಕ್ ಫುಲ್ ಲಕ್ಕಿ. ನಾನು ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಆಗಿಲ್ಲ. ನೀರಂತೂ ಇಷ್ಟು ಕೋಲ್ಡ್ ಇತ್ತು. ನಮ್ಮ ಕಡೆ ಫ್ರಿಜ್ನಾಗ ಇಟ್ಟರು ಅಷ್ಟು ತಣ್ಣಗಿರ್ತಾವೆ ಇಲ್ಲಿ ನೀರು. ನಂಗೆ ಗೊತ್ತಿಲ್ಲ, ನಾ ಭಾಳ ಟೈಮ್ ತೊಗೊಂಡು ಆ್ಯಕ್ಚುಲಿ ನೀರನ್ನ ಸೆಟ್ ಆಗ್ಲಿಕ್ಕೆ. ಫುಲ್ ಕೋಲ್ಡ್ ಇತ್ತು. ಸೊ ನಾ ದೇವ್ರಿಗೆ ನೆನೆಸ್ಕೊಂಡು 5 ಡುಬ್ಕಿನ ಹೊಡೆದೆ. ಎಲ್ಲರಿಗೂ ಒಳ್ಳೇದು ಮಾಡಲಿ ದೇವ್ರ. ಸೊ ನಾನು ಬ್ಲೆಸ್ಡ್ ನಾನು ಲೈಫ್ ಲಾಂಗ್ ಚೆರಿಷ್ ಮಾಡ್ತೀನಿ. ಬ್ಲೆಸ್ಡ್ ಅಂದರೆ ಬ್ಲೆಸ್ಡ್ ಬಿಯಾಂಡ್ ವರ್ಡ್ಸ್ ನಾನು. ಆ್ಯಂಡ್ ಗಂಗಾ ಪೂಜೆ ಮಾಡಲೇಬೇಕು ನಾವಲ್ಲಿ ನದಿ ಸ್ನಾನ ಮಾಡೇವಂದ್ರೆ. ಸೊ ನಾನು ಗಂಗಾ ಮಾತನ್ನ ನೆನೆಸ್ಕೊಂಡು ಗಂಗಾ ಪೂಜೆನೂ ಮಾಡಿದೆ. ओम सिर्फ खाली सेंटर में ಹೆಸರು ಓದ್ರಬೇಡ. ನಮ್ಮದು ಸ್ನಾನದೆಲ್ಲ ಮುಗಿದ್ರೆ ಲೈಕ್ 9:30 ಆಗಿತ್ತು ಆಲ್ಮೋಸ್ಟ್ ಅಷ್ಟು. ಸೊ ಇಲ್ಲಿಂದ ಹೊಂಟಿವಿ ನಾವು. ಇಲ್ಲೆಲ್ಲ ಈ ಥರ ನಿಮಗೆ ಫುಡ್ಡಿನ ಧಾಮ್ ಇರ್ತಾವೆ ಒಬ್ಬೊಬ್ಬರು ಕಮ್ಯುನಿಟಿಲಿಂದ. ಸೊ ನಮಗೆ ಹಸಿವಾಗಿತ್ತು. ಇದು ಯಾರ್ದು ಪಂಜಾಬ್ದವ್ರದ್ದು ಗುರುದ್ವಾರದವ್ರದ್ದು ಯಾರ್ದು ಗುರುಗಳ ಧಾಮ್ ಇತ್ತು. ಸೊ ನಾವಿಲ್ಲಿ ಊಟಕ್ಕೆ ಅಂತೇಳಿ ನಿಂತ್ವಿ.
ಇಸ್ಕಾನ್ ಭಾಳ ಇದ್ವಿ ಇಲ್ಲಿ. ಬಟ್ ನಮ್ಗೆ ಅವೆಲ್ಲೆಲ್ಲಿ ಗೊತ್ತಿಲ್ಲ. ನಮಗೆ ಆನ್ ದ ವೇ ಏನೇನು ಟಚ್ ಆದ್ವ ನಾವು ಅದನ್ನು ಅಲ್ಲೇ ತಿನ್ಕೊಂಡ್ಬಿಟ್ವಿ, ಯಾಕೆ ಸುಮ್ಮನೆ ನೋಡ್ಕೊತ ಹೋಗೋದಂತ. ಇಷ್ಟು ಜನಕ್ಕೆ ಬಂದವ್ರಿಗೆಲ್ಲ ಇವರು ಸರ್ವ್ ಮಾಡ್ಲಿಕ್ಕತ್ತಿದ್ರು. ಇಲ್ಲಿ ಲೈಕ್ ಒಂದು ಇಷ್ಟು ಜನಕ್ಕೆ ಸರ್ವ್ ಮಾಡೋದಾಗಲಿ ಇಟ್ಸ್ ನಾಟ್ ಅ ಈಸಿ ಥಿಂಗ್. ಭಯಂಕರ ಇಲ್ಲಿ ನನಗೆ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ವರ್ಡ್ಸ್ ಇಲ್ಲ. ಇನ್ನೂ ಟೈಮ್ ಅದ. ನೀವು ಒಂದ್ಸಲ ಪ್ರಯಾಗ್ರಾಜಿಗೆ ಹೋಗಿ ಎಷ್ಟು ಕ್ರೌಡ್ ಇದ್ರೂ ಜನ ಮೂವ್ ಆಗ್ತಿರ್ತಾರೆ, ಅಂಥದ್ದು ಏನೂ ಆಗಂಗಿಲ್ಲ. ಈ ರೀಲ್ಸ್ ಆಯ್ತು, ಟಿವ್ಯಾಗ ನೋಡೋದಾಯ್ತು, ಆ ಥರ ಸಿಚುವೇಶನ್ಸ್ ಏನೂ ಇಲ್ಲ. ಅಲ್ಲೆಲ್ಲ ಸೇಫ್ಟಿ ಅದ. ಆ್ಯಂಡ್ ಹೋಗಲೇಬೇಕು ನೀವು ಪ್ರತಿಯೊಬ್ಬರು. ನಿಮ್ಗೆ ಇನ್ನೂ 10 days ಟೈಮ್ ಅದ. ಡೆಫಿನೆಟ್ಲಿ ಹೋಗಿ ವಿಸಿಟ್ ಮಾಡಿರಿ. ನಿಮ್ಮ ಸೇಫರ್ ಸೈಡ್ ನೀವು ಇರ್ರಿ. ಲೈಕ್ ಕಾಂಟ್ಯಾಕ್ಟ್ನಾಗ ಇಟ್ಕೊಂಡಿದ್ರೆ ಏನೂ ಕಳ್ಕೊಳಂಗಿಲ್ಲ, ಎಲ್ಲ ಸೇಫ್ ಇರ್ತೀವಿ. ನಾವು ಆ್ಯಕ್ಚುಲಿ ಇಲ್ಲಿ ನಾಗಾ ಸಾಧುಗಳನ್ನ ಹುಡ್ಕೊಂಡು ಹೊಂಟಿದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ನಮ್ಗೆ ಅಲ್ಲಿ ಹೋಗಿಂದ ಗೊತ್ತಾಯ್ತು ಕಿ 3 ಸ್ನಾನ ಏನು ಫಸ್ಟಿಗೆ ಇರ್ತಾವಲ್ಲ ಅದಷ್ಟು ನಾಗಾ ಸಾಧುಗಳು ಇರ್ತಾರೆ. ಸೊ ಅದು ಇಂಪಾರ್ಟೆಂಟ್. ಅದಾದ್ಮೇಲೆ ನಾಗಾ ಸಾಧುಗಳು ಇರಂಗಿಲ್ಲ ಜಾಸ್ತಿ. ಸೊ ನಮ್ಮ ಲಕ್ಕಿಗೆ ಒಂದು ಸ್ವಲ್ಪ ಜನಕ್ಕೆ ನಾವು ನೋಡಿದ್ವಿ. ಅವರು ಅವತ್ತನ ಹೊಂಟಿದ್ರು ಬೇರೆ ಕಡೆ, ಅವ್ರು ಆಲ್ರೆಡಿ ಹೋಗ್ಲಿಕ್ಕತ್ತಿದ್ರು. ಸೊ ನಮಗೇನೋ ಸ್ವಲ್ಪ ಒಂದು 5-6 ಮಂದಿದಂತ್ರಿ ಬ್ಲೆಸ್ಸಿಂಗ್ಸ್ ಸಿಕ್ತು. ಸೊ ಯಾರಾದರೂ ಕುಂಭಮೇಳ ಮಹಾಕುಂಭ ವಾಟ್ ಎವರ್ ನೆಕ್ಸ್ಟ್ ಬರೋದೆಲ್ಲ 6 years 12 yearsಗೆ ಯಾರಾದರೂ ಕುಂಭಮೇಳಕ್ಕೆ ಹೋಗೋದಿತ್ತಂದ್ರೆ 3 ಸ್ನಾನ ಏನಿರ್ತಾವ ಅದ್ರ ಒಳಗೆ ಹೋಗ್ರಿ. ಸೊ ದ್ಯಾಟ್ ನಿಮಗೆ ನಾಗಾ ಸಾಧುಗಳು ಸಿಗ್ತಾರೆ. ಇಲ್ಲ ಅಂದ್ರೆ ನಿಮ್ಗೆ ಅದಾದ್ಮೇಲೆ ನಾಗಾ ಸಾಧುಗಳು ಬರಂಗಿಲ್ಲ, ಕಡಿಮೆ ಹಾಕೋತ ಹೋಗ್ತಾರೆ. ಸೊ ನಮ್ಗೆ ಆದಷ್ಟು ನಾವು ಯಾರ್ಯಾರು ಸಿಕ್ಕರೆ ನಮ್ಮ ಅವ್ರದ್ದೆಲ್ಲ ಲೈಕ್ ಬ್ಲೆಸ್ಸಿಂಗ್ಸ್ ತೊಗೊಂಡ್ವಿ. ರಾತ್ರಿ 12:30 1 ಗಂಟೆ ಆದ್ರೂ ಸಿಚುವೇಶನ್ ಹಿಂಗದ ಪ್ರಯಾಗ್ರಾಜಿಂದ. ಥಂಡಂತೂ ಹೇಳಲಿಕ್ಕಾಗಿಲ್ಲ. ಸೊ ಇಲ್ಲಿ ಲೈಕ್ 11-12 ಟೆಂಪ್ರೇಚರ್ ಅದ ಈಗ, ಅಷ್ಟು ಚಳಿ ಅದ ಇಲ್ಲಿ. ಸೊ ನೀವೇನಾದರೂ ಬರೋದು ಪ್ಲ್ಯಾನ್ ಮಾಡ್ತಿದ್ರು ಲೈಕ್ ಸ್ವೆಟರ್ಸು, ಜಾಕೆಟ್ಸು, ಥರ್ಮಲ್ಸ್ ಎಲ್ಲ ಕ್ಯಾರಿ ಮಾಡಿರಿ. ಮೈ ಗಾಡ್ ಹೇಳಲಿಕ್ಕಾಗಲಿಲ್ಲ, ಅಷ್ಟು ಕೋಲ್ಡ್ ಅದ ಇಲ್ಲಿ. ಆ್ಯಂಡ್ ರಾತ್ರಿ ಆದ್ರೂ ಎಷ್ಟು ಇನ್ನೂ ಮಂದಿ ಬರೋದ್ರಾಗ ಇದ್ದಾರೆ. ಕರೆಕ್ಟ್ ಸೆಂಟರ್ ಹಾರ್ಟ್ ಶೇಪ್ ಬಂದೈತೆ, ಬಾರಿ ಬಂದೈತಿ. ಹಾರ್ಟ್ ಹೆಂಗೆ ಬರ್ತಿತ್ತು ನಿನಗೆ? ಸೊ ಇವಾಗ ನಾವು ರೂಮ್ ಕಡೆ ಹೊಂಟಿವಿ. ಭಾಳ ಚಳಿ ಅದ ಇಲ್ಲಿ. ಆ್ಯಂಡ್ ನೋಡ್ರಿ ನಮ್ಮಣ್ಣ ಹೆಂಗೆ ಅನಿಸ್ಲಿತ್ತದ ನೀವಿಬ್ರು? ನಾಗಾ ಸಾಧುಗಳು ಬರೆದ್ಬಿಟ್ಟ ನಮಗೆಲ್ಲ ಹಿಂಗೆ ಬರೆದು ಬಿಟ್ಟಾರ. ಕುಲ್ಲ ಸರಿಸಿ ನಮ್ಗೆ ಹಿಂಗೆಲ್ಲ ಬರ್ದಾರ. ಇನ್ನೂ ಸ್ವಲ್ಪ ಸಾಧುಗಳು ಸಿಕ್ಕಿಲ್ಲ ನಮ್ಗೆ. ಹೆಂಗ ಅನಿಸ್ತ ನಿಮ್ಮಿಬ್ರು? ಮಸ್ತ್ ಎಕ್ಸ್ಪೀರಿಯನ್ಸ್. ಬರ್ಬೇಕೆಲ್ಲ ಎಲ್ಲಾರು, ಬರ್ರಿ ಎಲ್ಲಾರು ಮಸ್ಟ್ ಕಮ್. ಜಲ್ದಿ ಹಾ ಬರ್ಬೇಕಿತ್ತು. ನಾವ ಲೇಟ್ ಬಂದೇವಿ. ಚಳಿ ಭಾಳ ಅದ ಇಲ್ಲಿ. ಸೊ ಜಾಕೆಟ್ಸ್ ಎಲ್ಲ ತರಲೇಬೇಕಲ್ಲ. ಸೊ ಮತ್ತೆ -degree ಜಾಕೆಟ್ ತಗೊಂಡ್ಬರ್ಬೇಕು. ಕಾಲ್ ಗಟ್ಟಿದವರ ಪ್ರಯಾಗ್ರಾಜಿಗೆ ಬರ್ಬೇಕು. ಹೋಗುವಾಗ ಎಷ್ಟು ನಡೆದಿದ್ವಲ್ಲ, ವಾಪಸ್ ಬರುವಾಗ ನಾವು ಲಿಟ್ರಲಿ ಅದ್ರ ಡಬಲ್ ತ್ರಿಬಲ್ ನಡೆದೇವೆ ಅನ್ಕೋತೀನಿ. ಎಲ್ಲ ತಪ್ಪಿ ನಡೆದು ಎಷ್ಟು ನಡೆದ್ರು ನಮ್ಗೆ ಅಲ್ಲೊಂದು ಆಟೋ ಸ್ಟ್ಯಾಂಡು ಅಥವಾ ಒಂದು ಮೇನ್ ರೋಡಿಗೆ ಬರ್ಲಿಕ್ಕೆ ಆಗವಲ್ದಿತ್ತು ತಿಳ್ಕೊರಿ. ಏನದಲ್ಲ, ಇದು ಯಮುನಾ ನದಿ ಮತ್ತು ಈ ಕಡೆದ ಗಂಗಾ ನದಿ. ಆ್ಯಂಡ್ ನಾವು ಹೋಗಿದ್ದು ತ್ರಿವೇಣಿ ಸಂಗಮ, ಅದು ಭಾಳ ಮುಂದದ. ಆ ಕಡೆ ನಾವು ಈ ಕಡೆ ಬಂದೇವಿ. ಇಲ್ಲಿ ಭಾಳಷ್ಟು ಬ್ರಿಡ್ಜ್ ಮಾಡ್ಯಾರ. ನೀವ್ ಏನಾದ್ರೂ ಹೋದ್ರ ಒಂದ್ ಸ್ವಲ್ಪ ಇದ್ರ ರೂಟ್ ಹೋಗೋದು ಬಗ್ಗೆ ಫುಲ್ ಕನ್ಫ್ಯೂಸಿಂಗ್ ಅದ. ಇಲ್ಲಿ ಎಲ್ಲಿ ಹೋಗ್ತೇವೆ ಎಲ್ಲಿ ಬರ್ತೇವೆ ಏನೂ ಗೊತ್ತಾಗಂಗಿಲ್ಲ. ಅಷ್ಟೊಂದು ದ್ವಾರಗಳು ಗೇಟ್ಸ್ ಎಲ್ಲ ಮಾಡ್ಯಾರ. ಸೊ ನೀವು ಹೋಗುದಿದ್ರ ಒಂದ್ ಸ್ವಲ್ಪ ಇದ್ರ ಬಗ್ಗೆ ನಾಲೆಜ್ ಇಟ್ಕೊಂಡ ಹೋಗ್ರಿ. ನಾವ್ ಅದ್ರ ಬಗ್ಗೆ ಸ್ವಲ್ಪ ಗಡ್ಬಡ್ ಮಾಡಿದ್ವಿ. ಮುಂದೆ ಹೋಗೋರ ಭಾಳ ಇರ್ತಾರೆ ಇದ್ರಾಗ. ಅದೇನು ಖರೆ. ಈ ಥರ ಇದನ್ನ ಎಷ್ಟು ಬ್ರೋ? 870 ಕಿಲೋಮೀಟರ್, 870 ಕಿಲೋಮೀಟರ್ಸ್. ಹಂಗೆ ಈ ಥರದ್ದು ಏನಂತಾರೆ ಇದಕ್ಕೆ? ಸ್ಟೀಲ್ ರೋಡ್ ಮಾಡ್ಯಾರ ಪ್ರಯಾಗ್ರಾಜ್ ಕುಂಭಮೇಳ ಸಂಬಂಧ. ಎರಡು ಗಂಟೆ ಆದ್ರೂ ನಮಗೆ ಮೇನ್ ರೋಡ್ ಸಿಗವಲ್ತ. ಆ್ಯಂಡ್ ಯಾವ ಆಟೋನೂ ಸಿಗವಲ್ವ. ಸೊ ನೋಡೋಣಂತ ಮತ್ತು ಇಲ್ಲೇ ಹೊರಗೋದ್ರೆ ಸಿಗ್ತಾವಂತ ಹೇಳ್ಯಾರ. ಸಿಕ್ಕರೆ ನಮ್ಮ ಪುಣ್ಯ, ಇಲ್ಲ ಅಂದ್ರೆ ಮತ್ತೆ ಹಂಗೆ ಹೋಗ್ತಾ ಇರೋದು. ಈಗ ಮೇನ್ ರೋಡ್ ತನ ಎಲ್ಲಿ ಸಿಗ್ತಾವ ಅಲ್ಲಿ ತನ ಹೋಗೋದು.
ಜನ ಆಲ್ಸೋ ಮಾತ್ರ ಕಡಿಮೆ ಇಲ್ಲಿ ಆಗಿಲ್ಲ, 2 ನದಿ ಗಂಟೆ ಸ್ನಾನ ಆದ್ರೂ. ಒಂದು ಬಿಟ್ಟರೆ ಇಲ್ಲಿ ಆಂಜನೇಯನ ಗುಡಿ ಒಂದದ. ಇದಷ್ಟೇ ನೋಡ್ಲಿಕ್ಕೆ ಇರೋದಿಲ್ಲ ಆ್ಯಕ್ಚುಲಿ. A few moments later. ನಡೆದು ಸಾಕಾಗಿ ಫೈನಲಿ ನಾವು ಬೈಕ್ದವ್ರಿಗೆ ಲೈಕ್ ಈ ಥರ ಬೈಕ್ದವ್ರು ನಮ್ಗೆ 50-100 ರುಪೀಸಿಗೆ ನಮ್ಗೆ ಆಟೋ ಸ್ಟ್ಯಾಂಡ್ ತನಕ ಡ್ರಾಪ್ ಮಾಡ್ತಾರೆ. ಸೊ ನಮ್ಗೆ ನಡಿಲಿಕ್ಕೆ ಆಗ್ಲಾರ್ದು ಆಲ್ರೆಡಿ ಟೈಮ್ 3:30 ಹೀಗೆಲ್ಲ ಆಗಿಬಿಟ್ಟಿತ್ತು. ಸೊ ನಾವು ರಿಸ್ಕ್ ತೊಗೊಳ್ಳಿಲ್ಲ ಆ್ಯಂಡ್ ನಡೆಯೋದು ಆಗ್ತಾನೂ ಇರಲಿಲ್ಲ. ಇಟ್ ವಾಸ್ ಹೈಲಿ ಇಂಪಾಸಿಬಲ್. ಸೊ ನಾವು ಬೈಕ್ ಚೂಸ್ ಮಾಡ್ಕೊಂಡು ಅಲ್ಲಿಂದ ಬಂದು ಆಟೋ ಸ್ಟ್ಯಾಂಡ್ ತನಕ ಇಳಿದ್ವಿ ಆ್ಯಂಡ್ ದೆನ್ ಇಲ್ಲಿಂದ ನಾವು ಆಟೋ ತೊಗೊಂಡು ನಮ್ಮ ರೂಮ್ ಕಡೆ ಹೊರಟ್ವಿ. ಸೊ ಪ್ರಯಾಗ್ರಾಜ್ ವಾಸ್ ಲೈಕ್ ಎಕ್ಸ್ಪ್ರೆಸ್ ನನಗೆ ಮಾಡ್ಲಿಕ್ಕೆ ಆಗುವಲ್ತು ವರ್ಡ್ಸ್ನಾಗ. ಯಾರಾದರೂ ಹೋಗೋರಿದ್ರೆ ದಯವಿಟ್ಟು ಹೋಗಿ ಬರ್ರಿ, ವಿಸಿಟ್ ಮಾಡಿರಿ. ಲೈಕ್ ಟ್ರೈನ್ ಈಸ್ ಅ ಸೇಫರ್ ಸೈಡ್ ನಿಮಗೆ ಚೂಸ್ ಮಾಡ್ಲಿಕ್ಕೆ. ಆ್ಯಂಡ್ ನಂಗೆ ನೆಕ್ಸ್ಟ್ ಡೇ ನಾವು ಇಲ್ಲಿಂದ ವಾರಾಣಸಿಗೆ ಹೋಗೋದಿತ್ತು. ಮಲ್ಗುದ 4 ಗಂಟೆ 5 ಗಂಟೆ ಆಗಿದ್ದರಿಂದ ಎದ್ದು ಹೋಗೋದು ಲೇಟ್ ಆಯ್ತು ನಮ್ದು ಆ್ಯಕ್ಚುಲಿ. ಸೊ ಎಲ್ಲ ಮುಗಿಸ್ಕೊಂಡು ನಾವು ಹೊರಟ್ವಿ ವಾರಣಾಸಿ ಕಡೆ. ನಮ್ಮದೆಲ್ಲ ನಾವು ಪುಣ್ಯ ಸ್ನಾನ ಮಾಡಿಕೊಂಡು ಪಾವನ ಆದ್ವಿ ಅಂತಲೇ ಹೇಳ್ತೀನಿ. ಅದು ಹೋಲಿ ಡಿಪ್ ಏನಿತ್ತಲ್ಲ ಲೈಕ್ ಲೈಫ್ ಲಾಂಗ್ ಮರೆಯೋಂಗಿಲ್ಲ. 144 ಇಯರ್ಸ್ನಾಗ ಒಮ್ಮೆ ಬಂದ ಆ ಪುಣ್ಯ ಸ್ನಾನ ನಾವು ಮಾಡೇವಿ ಆ್ಯಂಡ್ ಇಟ್ ವಾಸ್ ಅನ್ಪ್ಲ್ಯಾನ್ಡ್ ಕಂಪ್ಲೀಟ್ಲಿ. ಹೋಗ್ತೇವಂತ ನಾವು ಯಾರೂ ಅಂದ್ಕೊಂಡಿರಲಿಲ್ಲ. ಸಡನ್ ಪ್ಲ್ಯಾನ್ ಮಾಡೀವಿ. ಸಡನ್ ನಮ್ಗೆ ದೇವ್ರ ಅನುಗ್ರಹ ಇತ್ತು. ದೇವ್ರು ನಮಗೆ ಮಹಾದೇವ ಅಲ್ಲಿ ತನಕ ಕರೆಸ್ಕೊಂಡ ಅನ್ನೋ ನಂಬಿಕೆ ನಮ್ಗೆ. ನೋಡ್ರಿ ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಯೂ ಕಂಡಿದ್ದೆ. ಜನ ಮಾತ್ರ ಯಾವತ್ತಿಗೂ ಇರ್ತದೆ, ಕ್ರೌಡ್ ಇರಂಗಿಲ್ಲ ಅಂತ ಇಲ್ಲೇ ಇಲ್ಲ. ಬಟ್ ಏನಂದ್ರೆ ಮೂವ್ ಆಗ್ತಿರ್ತಾರೆ. ನಾವು ಹೋಗ್ಬೇಕು, ನಮ್ಮ ಸೇಫ್ಟಿ ಇರ್ಬೇಕು. ನಾವು ಒಬ್ರಿಗೊಬ್ರು ಜೊತೆ ಇದ್ದ ಹೋದ್ರೆ ಎಲ್ಲನೂ ಸೇಫ್ ಅದ. ಸೊ ಎದಕ್ಕೂ ಹೆದರಬೇಡ್ರಿ, ಹೋಗ್ರಿ. ಒನ್ಸ್ ಇನ್ ಅ ಲೈಫ್ ಟೈಮ್ ಇದೆ. 144 ಇಯರ್ಸ್ ಆಗಿಂದ ನಾವಂತರೂ ಯಾರೂ ಇರಂಗಿಲ್ಲ. ಸೊ ಆದವರು ಪಾಸಿಬಲ್ ಇದ್ದವರು ಹೋಗಿ ಬರ್ರಿ ನೀವು. ಆ್ಯಂಡ್ ಎಲ್ಲ ದೇವ್ರ ಕೈಯಾಗ ಮಹಾದೇವ ಕರೆಸ್ಕೊತಾನೆ. ಸೊ ನಾವಂತರೂ ಹೋಗಿ ಬಂದ್ವಿ. ವಿ ಆರ್ ಬ್ಲೆಸ್ಡ್. ಸೊ ಹೋಪ್ ನಿಮ್ಗೆ ಈ ಪ್ರಯಾಗ್ರಾಜ್ ವಿಡಿಯೋ ಇಷ್ಟ ಆಯ್ತು ಅಂದ್ಕೋತೀನಿ. ಆ್ಯಂಡ್ ನನ್ನ ಕಡೆ ಆದಷ್ಟು ನಾನು ಡೀಟೇಲ್ಸ್ನ ಕೊಟ್ಟೀನಿ ಅಂತಲೂ ನಾನು ಅನ್ಕೋತೀನಿ. ಸೊ ಮತ್ತೆ ಆಗ್ತಾಡ ನೀವು ಪ್ಲ್ಯಾನ್ ಮಾಡಿರಿ, ಬ್ಯಾಕ್ ಮಾಡ್ಕೊರಿ, ಪ್ರಯಾಗ್ರಾಜಿಗೆ ಹೋಗ್ರಿ. ನಿಮಗೆ ಒಂದು ಒಳ್ಳೆ ಟ್ರೈನ್ ಪ್ರಯಾಗ್ರಾಜಿಗೆ ಸಿಕ್ಕಿಲ್ಲ ಅಂತಂದ್ರೆ ನೀವು ಲಕ್ನೋ ಚೂಸ್ ಮಾಡಿಕೊಂಡು ಲಕ್ನೋವಿಂದ ಪ್ರಯಾಗ್ರಾಜಿಗೂ ಟ್ರಾವೆಲ್ ಮಾಡ್ಬೋದು, ಅಥವಾ ಓನ್ ವೆಹಿಕಲ್ ತೊಗೊಂಡು ನೀವು ಹೋಗ್ಬೋದು. ಯಾರಾದರೂ ನೆಕ್ಸ್ಟ್ ಪ್ರಯಾಗ್ರಾಜಿಗೆ ಹೋಗೋರಿದ್ರೆ ಇನ್ನೂ ಒಂದು ಹಾರ್ಡ್ಲಿ 6 ಡೇಸ್ ಉಳ್ತದೆ ಅನ್ಕೋತೀನಿ. ಸೊ ನಿಮ್ಗೇನಾದರೂ ಹೆಚ್ಚಿನ ಡೀಟೇಲ್ಸ್ ಬೇಕಿದ್ರೆ ನನಗೆ ಕಾಮೆಂಟ್ ಮಾಡಿರಿ, ಇಲ್ಲಾಂದ್ರೆ ನಂಗೆ DM ಮಾಡಿ ಕೇಳಿರಿ. ನನ್ನ ಕೈಲಾದಷ್ಟು ನಾನು ನಿಮ್ಗೆ ಹೆಲ್ಪ್ ಮಾಡ್ತೇನೆ ಅಂತ. ಸೊ ಈ ವಿಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡಿರಿ, ಶೇರ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಜೊತೆ ಅಥವಾ ಫ್ರೆಂಡ್ಸ್ ಜೊತೆ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.